ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಮೆಂತೆಕಾಳಿನ ಚಟ್ನಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ವಿ. ಮೆಂತೆಕಾಳಿನೊಳಗೆ ಭಾಳಷ್ಟು ಔಷಧೀಯ ಗುಣ ಐತಿ. ಅದರೊಳಗೂ ಶುಗರ್ನವ್ರಿಗಂತೂ ಇದು ಹೇಳಿ ಮಾಡಿಸಿದಂತಹ ರೆಸಿಪಿ ಇದು. ಯಾಕಂದ್ರೆ ಶುಗರ್ನವ್ರಿಗೆ ಈ ಮೆಂತೆಕಾಳು ಇದಕ್ಕೆ ಹೆಲ್ಪ್ ಆಕತ್ತಂದ್ರೆ ಅವ್ರದ್ದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುವಲ್ಲೇ ಭಾಳ ಹೆಲ್ಪ್ ಆಕತ್ತೆ. ಆದ್ರೆ ಹಂಗೆ ಮೆಂತೆಕಾಳು ತಿನ್ಬೇಕಾದ್ರೆ ಸ್ವಲ್ಪ ಕೈ ಅನಿಸುತ್ತೆ ಅನ್ನೋದಕ್ಕೆ ಭಾಳ ಜನ ತಿನ್ನಂಗಿಲ್ಲ. ಅದಕ್ಕೆ ಈ ರೀತಿ ಚಟ್ನಿ ಮಾಡ್ಕೊಂಡು ನೀವು ಊಟದಾಗ ಬಳಸಿ ನೋಡ್ರಿ, ಶುಗರ್ ಕಂಟ್ರೋಲಾಗಿ ಬರ್ತೈತಿ. ಆಮೇಲೆ ಬಾಣಂತಿಯರಿಗೂ ಕೂಡ ಭಾಳ ಒಂದು ಒಳ್ಳೆಯದು ರೆಸಿಪಿ ಇದು. ಬಾಣಂತಿಯರಿಗೆ ಮೆಂತ್ಯ ಸೊಪ್ಪಾಗಲಿ ಮೆಂತೆಕಾಳು ಕೊಡೋದ್ರಿಂದ ಅವರ ಹಾಲಿನ ಪ್ರಮಾಣ ಜಾಸ್ತಿ ಆಕತಿ. ಅದಕ್ಕೆ ಬಾಣಂತಿಯರಿಗೂ ಕೂಡ ನೀವು ಒಣಮೆಣಸಿನಕಾಯಿ ಹಾಕಿ ಈ ರೀತಿ ಚಟ್ನಿ ಮಾಡಿ ಕೊಡ್ಬೋದು ಅವ್ರಿಗೆ. ಹಾಗಂದ್ರೆ ಇದನ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಮೆಂತ್ಯ ಚಟ್ನಿ ಮಾಡೋಕ್ಕೆ ಏನೇನು ಐಟಮ್ ಬೇಕಂದ್ರೆ, ಇಲ್ಲಿ ಒಂದು 4 ಸ್ಪೂನಷ್ಟು ಮೆಂತ್ಯನ ನೆನೆಗೆ ಇಟ್ಕೊಂಡಿರ್ತೀವಿ. ಒಂದು 3 ರಿಂದ 4 ತಾಸು ನೆನೆಸಿಟ್ಕೋರಿ. ಆಮೇಲೆ ಜೀರಿಗೆ, ಒಣ ಕೊಬ್ಬರಿನ ತುರಿದಿಟ್ಕೊಂಡು ನಾವಿಲ್ಲಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಆಮೇಲೆ ಇಲ್ಲಿ ಒಣ ಮೆಣಸಿನ್ಕಾಯಿ ಹಾಕೊಳ್ತೀವಿ. ಖಾರಕ್ಕೆ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಅಥವಾ ಒಣ ಮೆಣಸಿನ್ಕಾಯಿ ಹಾಕೋಬೋದು. ಆಮೇಲೆ ಇಲ್ಲಿ ಹುಳಿಗೆ ನಾವಿಲ್ಲಿ ಮಾವಿನಕಾಯಿ ಸೀಸನ್ ಅಂದ್ಕೂಲೆ ಸ್ವಲ್ಪ ಮಾವಿನಕಾಯಿ ತೊಗೊಂಡು ಹುಳಿಗೆ ನಾವಿಲ್ಲಿ, ನೀವಿಲ್ಲಿ ಹುಳಿಗೆ ಮಾವಿನಕಾಯಿ ಇದ್ದರೆ ಅದನ್ನ ಹಾಕೋಬೋದು. ಇಲ್ಲಾಂದ್ರೆ ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣು ರಸ ಯಾವುದಾದ್ರೂ ಹುಳಿಗೆ ಹಾಕೋಬೋದು ನೀವು. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ಈ ಫಸ್ಟು ಮಿಕ್ಸಿ ಜಾರ್ ಒಳಗೆ ಒಣ ಮೆಣಸಿನ್ಕಾಯಿ, ಕೊಬ್ಬರಿ, ಮಾವಿನಕಾಯಿ ಪೀಸವು, ಬೆಳ್ಳುಳ್ಳಿ ಎಲ್ಲನೂ ಒಮ್ಮೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು. ಮೆಂತ್ಯಕಾಳು, ಸ್ವಲ್ಪ ಜೀರಿಗೆ, ಆಮೇಲೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು. ಇಲ್ಲಿ ಆ್ಯಕ್ಚುಲಿ ಇದು ಮೆಂತ್ಯ ಚಟ್ನಿ ನಾವು ಹೇಳಿದಂಗೆ ಶುಗರ್ ಪೇಷಂಟಿಗೆ ಆಗಿರ್ಬೋದು, ಆಮೇಲೆ ಬಾಣಂತಿಯರಿಗೆ ಭಾಳ ಬೆಸ್ಟ್ ಇದು. ಶುಗರ್ನವ್ರಿಗೆ ಮಾಡ್ಕೊಳಕತ್ತಿದ್ರೆ ಇಲ್ಲಿ ನೀವು ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ. ಯಾಕಂದರೆ ಇದನ್ನು ಭಾಳ ಕೈ ಆಗಂಗಿಲ್ಲ. ಯಾಕಂದ್ರೆ ಮೆಂತ್ಯ ನೆನೆಸಿಟ್ಟಿರ್ತೀವಿ, ಆಮೇಲೆ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ, ಹಿಂಗಾಗಿ ಕೈ ಬರೋಂಗಿಲ್ಲ ಇದು. ಅದಕ್ಕೆ ಶುಗರ್ನವ್ರು ಮಾಡ್ಕೊಳ್ಳೋರು ಇದರಿಂದ ಬೆಲ್ಲನ ಸ್ಕಿಪ್ ಮಾಡ್ಕೊರಿ. ಈಗ ಇದನ್ನು ಮಿಕ್ಸಿಗೆ ಹಾಕೋಬೇಕು. ಪೂರ್ತಿ ಸಣ್ಣಗೆ ಮಾಡ್ಕೊಳಂಗಿಲ್ಲ, ಇದನ್ನ ತರಿತರಿಯಾಗಿ ಇದನ್ನು ರುಬ್ಕೋಬೇಕು. ನೀರದೇನು ಹಾಕೋಂಗಿಲ್ಲ, ಹಂಗೆ ರುಬ್ಕೋಬೇಕು. ಆ ಮೆಂತ್ಯ ನೆನೆಸಿರ್ತೀವಲ್ಲ ಅದರೊಳಗೆ ನೀರಿನ ಅಂಶ ಇರ್ತೈತಿ. ಹಂಗೆ ಈಗ ತರಿತರಿಯಾಗಿ ಇದನ್ನ ರುಬ್ಕೊಳ್ಳೋಣ. ಈ ರೀತಿ ತರಿತರಿಯಾಗಿ ಇದನ್ನು ರುಬ್ಕೋಬೇಕು. ಈಗ ಮೆಂತ್ಯ ಚಟ್ನಿ ರೆಡಿ ಆಗೈತಿ. ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ರೊಟ್ಟಿ ಚಪಾತಿಗೆಲ್ಲ ಹಚ್ಕೊಂಡು ತಿನ್ಬೋದು ಇದನ್ನು. ಈ ರೀತಿಯಾಗಿ ಮೆಂತ್ಯ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.